Welcome back everyone. We are continuing from the last video. ಇಂದಿನ ವಿಡಿಯೋದಲ್ಲಿ ನಾವು ಮನಿ ಆ್ಯಂಡ್ ಕ್ರೆಡಿಟ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ನೆನಪು ಮಾಡ್ಕೊಳ್ಳಿ, ಆಗಲೇ ಅದರ ನೋಟ್ಸನ್ನು ನೀವು ಮಾಡ್ಕೊಂಡಿರಬಹುದು ಅಂತ ಅಂದ್ಕೊಳ್ತಾ ಕಂಟಿನ್ಯೂಯಿಂಗ್ ಫ್ರಮ್ ಹಿಯರ್. ಲಾಸ್ಟ್ ವಿಡಿಯೋದಲ್ಲಿ ಮನಿ, ಆಲ್ಟರ್ ಸಿಸ್ಟಮ್, ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ಅದಕ್ಕೆ ಹೇಗೆ ಸೊಲ್ಯೂಷನ್ನು ಮನಿ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೇವೆ. ಮಾಡರ್ನ್ ಫಾರ್ಮ್ಸ್ ಆಫ್ ಕರೆನ್ಸಿ, ಒಂದು ನೋಟ್, ಕಾಯಿನ್ಸ್, ಒಂದು ಡೆಪಾಸಿಟ್ಸ್. ನಾವು ಬ್ಯಾಂಕಲ್ಲಿ ಏನು ಡೆಪಾಸಿಟ್ ಇಡ್ತೇವೆ, ಡಿಮ್ಯಾಂಡ್ ಡೆಪಾಸಿಟ್ ಆಗಿರಬಹುದು, ಟೈಮ್ ಡೆಪಾಸಿಟ್ಗಳಾಗಿರಬಹುದು, ಡಿಸ್ಕಸ್ ಮಾಡಿ ಆಗಿದೆ. ಚೆಕ್ಸ್ ಅಂತಂದರೆ ಏನು ಅಂತ ನೋಡಿದ್ದೀವಿ. ಇನ್ನು ಬ್ಯಾಂಕ್ ಹೇಗೆ ಫಂಕ್ಷನ್ ಮಾಡುತ್ತೆ, ಡಿಪಾಸಿಟರ್ಸಿಂದ ಮನಿಯನ್ನು ತೆಗೆದುಕೊಂಡು ಬಾರೋವರ್ಸಿಗೆ ಕೊಡೋದು, ಮಿಡಲ್ ಡಿಫರೆನ್ಸ್ ಇರ್ತಾವಲ್ವ, ಇಂಟ್ರೆಸ್ಟ್ ರೇಟಿನ ಡಿಫರೆನ್ಸ್, ಅದರಿಂದ ಬ್ಯಾಂಕಿಗೆ ಪ್ರಾಫಿಟ್ ಬರುತ್ತೆ. ಕ್ರೆಡಿಟ್ ಅಂತಂದರೆ ಸಾಲ ಅಥವಾ ಒಂದು ಅಗ್ರಿಮೆಂಟ್. ಅದು ಅಗ್ರಿಮೆಂಟಲ್ಲಿ ಲೆಂಡರ್ ಏನು ಮಾಡ್ತಾರೆ, ಬಾರೋವರ್ಸಿಗೆ ಮನಿ ಇರಬಹುದು, ಗೂಡ್ಸ್ ಅಥವಾ ಸರ್ವಿಸ್ ಏನಾದರೂ ಕೊಡೋದು, ಇನ್ ರಿಟರ್ನ್ ಫಾರ್ ಅ ಪ್ರಾಮಿಸ್ ಆಫ್ ಫ್ಯೂಚರ್ ಪೇಮೆಂಟ್. ಮುಂದಿನ ದಿನಗಳಲ್ಲಿ ಅವರು ವಾಪಸ್ ಅದಕ್ಕೆ ಪೇ ಮಾಡಲಿಕ್ಕೆ ಒಂದು ಪ್ರಾಮಿಸ್ ಮಾಡಿರ್ತಾರೆ. ಇದು ಕ್ರೆಡಿಟ್. ಕ್ರೆಡಿಟಲ್ಲಿ ಅದು ಪಾಸಿಟಿವ್ ಆಗು ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವಾ, ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ವರ್ಕ್ ಕರೆಕ್ಟಾದ ಟೈಮ್ನಲ್ಲಿ ಮುಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅರ್ನಿಂಗನ್ನು ಇನ್ಕ್ರೀಸ್ ಮಾಡುತ್ತೆ. ಅದು ಪಾಸಿಟಿವ್ ಸೈಡ್. ಆದರೆ ನೆಗೆಟಿವ್ ಸೈಡ್ ಏನು ಕ್ರೆಡಿಟ್ದು, ಡೆಟ್ ಟ್ರ್ಯಾಪ್. ಫಾರ್ಮಿಂಗಲ್ಲಿ ಅಲ್ವಾ, ಕೃಷಿ ಸಾಲದ ಶೂಲದಿಂದ ತಪ್ಪಿಸ್ಕೊಳ್ಳಿಕ್ಕಾಗದೆ ರೈತರ ಆತ್ಮಹತ್ಯೆ ಸಮಸ್ಯೆಗಳನ್ನು ನೀವು ಕೇಳಿರಬಹುದು. ಇದು ಕ್ರೆಡಿಟಿಗೆ ಸಂಬಂಧಪಟ್ಟ ಹಾಗೆ ಪಾಸಿಟಿವ್ ಮತ್ತು ನೆಗೆಟಿವ್ ರೋಲ್. ಅದನ್ನೇ ಮುಂದುವರಿಸ್ತಾ ಇದ್ದೇವೆ ನಾವು. ಈಗ ಬರೋದು ಟರ್ಮ್ಸ್ ಆಫ್ ಕ್ರೆಡಿಟ್. ಟರ್ಮ್ಸ್ ಆಫ್ ಕ್ರೆಡಿಟ್. ಈಗ ಯಾವುದೇ ಒಂದು ವಿಷಯ ನೋಡಿದಾಗ ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಸ್ಟಾರ್ ಮಾರ್ಕ್ ಹಾಕಿರ್ತಾರೆ, ಅದರ T&C ಅಪ್ಲೈ ಬರುತ್ತೆ ನೋಡಿ, ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿದೆ ಅನ್ನೋದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಲ್ಲಿ ನಾವು ಅದನ್ನು ಡೀಟೇಲ್ ಆಗಿ ತಿಳ್ಕೊಬಹುದು. ಆ್ಯಕ್ಚುಲಿ ನಾವು ಅಂದ್ಕೊಳ್ಳೋಕ್ಕಿಂತ ಬೇರೆ ಬೇರೆ ಕಂಡೀಷನ್ಸ್ ಇದೆ, ಇದಕ್ಕೆ ಟರ್ಮ್ಸ್ಗಳಿದೆ ಅಂತ. ಅದೇ ಥರನೇ ಸಾಲ ಸೌಲಭ್ಯವನ್ನು ಪಡ್ಕೊಳ್ಬೇಕಾದ್ರೂ ಏನೇನು ಟರ್ಮ್ಸ್ಗಳಿರುತ್ತೆ ಬರ್ಕೊಳ್ಳಿ. ಎವ್ರಿ ಲೋನ್ ಅಗ್ರಿಮೆಂಟ್ ಸ್ಪೆಸಿಫೈಸ್ ಸರ್ಟೇನ್ ಕಂಡೀಷನ್ಸ್. ಲೋನ್ ಅಗ್ರಿಮೆಂಟಲ್ಲೂ ಕೆಲವೊಂದು ಕಂಡೀಷನ್ಗಳಿರುತ್ತೆ. ಸರ್ಟೇನ್ ಕಂಡೀಷನ್ಸ್ ದ್ಯಾಟ್ ಏನು ಅದು, ದ್ಯಾಟ್ ದ ಬಾರೋವರ್ ಮಸ್ಟ್ ಮೀಟ್. ಯಾರು ಸಾಲ ಬಾರೋ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೋ ಅವರು ಕಂಡೀಷನನ್ನು ಮೀಟ್ ಮಾಡಬೇಕು, ಅಂದರೆ ಈ ಷರತ್ತುಗಳನ್ನು ಪೂರೈಸಬೇಕು. ಎವ್ರಿ ಲೋನ್ ಅಗ್ರಿಮೆಂಟ್ ಸ್ಪೆಸಿಫೈಸ್ ಸರ್ಟೆನ್ ಕಂಡೀಷನ್ಸ್ ದಟ್ ದಿ ಬಾರೋವರ್ ಮಸ್ಟ್ ಮೀಟ್. ದೀಸ್ ಇನ್ಕ್ಲೂಡ್, ಏನೇನು ಬರುತ್ತೆ ಇದರಲ್ಲಿ, ದೀಸ್ ಇನ್ಕ್ಲೂಡ್, ಉದಾಹರಣೆಗೆ ಮೊದಲನೇದು ಇಂಟ್ರೆಸ್ಟ್ ರೇಟ್, ಬಡ್ಡಿ ದರ. ಸಾಲ ತೆಗೆದುಕೊಂಡ್ಮೇಲೆ ಬಡ್ಡಿ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಎಷ್ಟು ಮೊದಲನೇದು. ದ ಪರ್ಸೆಂಟೇಜ್, ಇಂಟ್ರೆಸ್ಟ್ ರೇಟ್ ಅಂತಂದ್ರೆ ಏನು, ದ ಪರ್ಸೆಂಟೇಜ್ ಚಾರ್ಜ್ಡ್ ಆನ್ ದ ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಅದರ ಅರ್ಥ ಅಸಲಿನ ಎಷ್ಟು ಪರ್ಸೆಂಟ್ ಬಡ್ಡಿ ತುಂಬಬೇಕು. ಇಂಟ್ರೆಸ್ಟ್ ರೇಟ್, ಬಡ್ಡಿ ದರ ಇಷ್ಟು ಅಂತ ಫಿಕ್ಸ್ ಆಗಿರುತ್ತೆ. ಇದು ಮೊದಲನೇ ಟರ್ಮ್ ಕಂಡೀಷನ್ ಅಂತ ಹೇಳ್ಬೋದು. ಅದಾದಮೇಲೆ ಕೆಲವೊಂದು ಕಡೆ ಕೊಲ್ಯಾಟ್ರಲ್ ಅಂತಂದರೆ ಅಡಮಾನ ಅಂತ ಕರಿತೇವೆ ನೋಡಿ. ಆ್ಯನ್ ಅಸೆಟ್ ದ್ಯಾಟ್ ದ ಬಾರೋವರ್ ಓನ್ಸ್. ಯಾರ್ದಿದು ಅಸೆಟ್ಟು, ಬಾರೋವರ್ ಓನ್ಸ್. ಉದಾಹರಣೆಗೆ ಯಾವುದು, ಲ್ಯಾಂಡ್ ಇರ್ಬೋದು. ಎಕ್ಸಾಂಪಲ್ಲು ಯಾವ ಅಸೆಟ್ಟು, ಭೂಮಿ ಮೇಲೆ ಸಾಲ ತೆಗೆದುಕೊಳ್ಳೋದಾದರೆ ಲ್ಯಾಂಡು, ಮತ್ತು ಬಿಲ್ಡಿಂಗು, ಮನೆ ಸಾಲ ಇರಬಹುದು, ವೆಹಿಕಲ್ಲು,
ವೆಹಿಕಲ್ಲು ಅಥವಾ ಜಾನುವಾರುಗಳಿಗೆ ಸಂಬಂಧಪಟ್ಟ ಲೈವ್ ಸ್ಟಾಕ್ ಇರಬಹುದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ಅ ಗ್ಯಾರಂಟಿ ಇದೇನು ಮಾಡುತ್ತೆ, ಇದನ್ನು ಯಾವ ಥರ ಯೂಸ್ ಮಾಡ್ತಾರೆ, ಆ್ಯಂಡ್ ಯೂಸಸ್ ಆ್ಯಸ್ ಗ್ಯಾರಂಟಿ ಅಂದರೆ ನಾನು ಸಾಲ ವಾಪಸ್ ತೀರಿಸ್ತೇನೆ, ಅದಕ್ಕೆ ಗ್ಯಾರಂಟಿ ಇದು ಅನ್ನೋ ರೀತಿ. ಯೂಸಸ್ ಆಸ್ ಅ ಗ್ಯಾರಂಟಿ ಟು ದಿ ಲೆಂಡರ್ until the loan is repaid. ಸಾಲ ತೀರಿಸೋ ತನಕ ಇದೇ ಗ್ಯಾರಂಟಿ, ನಾನು ಸಾಲ ತೀರಿಸ್ತೇನೆ ಅನ್ನೋದಕ್ಕೆ ಇದೇ ಗ್ಯಾರಂಟಿ. ಹಾಗಾದರೆ ಒಂದು ವೇಳೆ ಇಫ್ ದ ಬಾರೋವರ್ fails to repay the lender has the right to sell the collateral to recover the money. ಕೊಳ್ತಾ ಇದ್ದೀರಿ ಅಂದ್ಕೊಳ್ತೇನೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ಕರೆಕ್ಟಾಗಿ ನೋಡಿ, ಕೊಲಾಟ್ರಲ್ ಅಂತಂದರೆ ಒಂದು ಅಸೆಟ್. ಅದು ಯಾರ ಅಸೆಟ್ಟು? ಬಾರೋವರ್ದು ಅಸೆಟ್. ಯಾರು ಸಾಲ ಪಡ್ಕೊಂಡಿರ್ತಾರಲ್ವಾ ಅವರ ಅಸೆಟ್. ಉದಾಹರಣೆಗೆ ಲ್ಯಾಂಡು, ಬಿಲ್ಡಿಂಗು, ವೆಹಿಕಲ್ಲು, ಲೈಫ್ ಸ್ಟಾಕ್ ಏನೇ ಇರಲಿ, ಅವರು ಅದನ್ನು ಒಂಥರ ಗ್ಯಾರಂಟಿ ಥರ ಯೂಸ್ ಮಾಡ್ತಾರೆ. ಒಂದು ವೇಳೆ ಸಾಲ ತೆಗೆದುಕೊಂಡು ವಾಪಸ್ ಪೇ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ ಅವಾಗ ಯಾರು ಸಾಲ ನಿಮ್ಗೆ ಕೊಟ್ಟಿರ್ತಾರಲ್ವಾ ಅವರು ಈ ಅಸೆಟನ್ನು ಮಾರಾಟ ಮಾಡಿ ಹಣವನ್ನು ರಿಕವರಿ ಮಾಡ್ಕೋಬಹುದು. ದ ಬಾರೋವರ್ ಫೇಲ್ಸ್ ಟು ರೀಪೇ, ಲೆಂಡರ್ ಹ್ಯಾಸ್ ದಿ ರೈಟ್ ಟು ಸೆಲ್ ದಿ ಕೊಲಾಟ್ರಲ್ ರಿಕವರ್ ದ ಮನಿ. ಅಡಮಾನವನ್ನು ಅವರು ಬೇರೆಯವರಿಗೆ ಮಾರಾಟ ಮಾಡಿ ಹಣವನ್ನು ರಿಕವರಿ ಮಾಡ್ಕೋಬಹುದು. ಅದು ಕೊಲಾಟ್ರಲ್. ಮೊದಲನೇದು ಇಂಟ್ರೆಸ್ಟ್ ರೇಟು, ಎರಡನೇದು ಕೊಲಾಟ್ರಲ್ಲು. ಮತ್ತು ಸುಮ್ಮನೆ ಹೇಗೇಗೋ ಸಾಲ ಕೊಡಲ್ಲ. ಫಾರ್ಮಲ್ ಎಕಾನಮಿಯಲ್ಲಿ ಏನು ಬೇಕಾಗುತ್ತೆ? ಡಾಕ್ಯುಮೆಂಟೇಷನ್. ಮೂರನೇ ಟರ್ಮ್ ಡಾಕ್ಯುಮೆಂಟೇಷನ್ ರಿಕ್ವೈರ್ಮೆಂಟ್. ಅಂತಂದರೆ ಉದಾಹರಣೆಗೆ ಯಾವುದು ಎಂಪ್ಲಾಯ್ಮೆಂಟ್ ರೆಕಾರ್ಡ್ಸ್ ಅಲ್ವಾ, ಕೆಲಸ ಮಾಡುವಂಥ ಅಥವಾ ಸ್ಯಾಲ್ರಿ ಸ್ಲಿಪ್ಗಳು ಅಂತ ಕರಿತೇವೆ. ಎಂಪ್ಲಾಯ್ಮೆಂಟ್ ರೆಕಾರ್ಡ್ಸ್, ಸ್ಯಾಲ್ರಿ, ಪ್ರಾಪರ್ಟಿ ಓನರ್ಶಿಪ್ ಇದೆಲ್ಲ ಮುಖ್ಯವಾಗಿ ಕೆಲವೊಂದು ಡಾಕ್ಯುಮೆಂಟ್ಗಳು ಬೇಕಾಗಿರುತ್ತೆ. ಮತ್ತು ಅದ್ರ ಜೊತೆ ಇನ್ನು ಯಾವ ಥರ ರೀಪೇಮೆಂಟ್, ಮೋಡ್ ಆಫ್ ರೀಪೇಮೆಂಟ್ ಅಂತಿರುತ್ತೆ ನೋಡಿ. EMI ಇರುತ್ತೆ, ಅಥವಾ ಫುಲ್ಲಾಗಿ ಎಲ್ಲ ಒಂದೇ ಸಾರಿ ಪೇ ಮಾಡ್ತೀರಾ ಅಥವಾ ಇನ್ಸ್ಟಾಲ್ಮೆಂಟಲ್ಲಿ ಮಾಡ್ತೀರಾ ಅನ್ನೋದು ಮೋಡ್ ಆಫ್ ರೀಪೇಮೆಂಟ್. ಅಂದರೆ ಹೌ ದ ಲೋನ್ ವಿಲ್ ಬಿ ಪೇಡ್ ಬ್ಯಾಕ್. ಅಂದರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಉದಾಹರಣೆಗೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಓವರ್ 10 years, ವರ್ಷ ಈ ಥರ ಸಾಲ ತೆಗೆದುಕೊಂಡು ಒಂದು ಸರಿ ಪೇ ಮಾಡ್ತೀರಾ ಅಥವಾ ಅಷ್ಟೇ ಅದನ್ನು ಪೇ ಮಾಡ್ತಾ ಹೋಗ್ತೀರಾ. EMI ಅಂತ ಕರಿತೀವಿ ನೋಡಿ, ಆ ಥರ ಮೋಡ್ ಆಫ್ ರೀಪೇಮೆಂಟ್. ಅದನ್ನು ಟರ್ಮ್ಸಲ್ಲಿ ಇಟ್ಟಿರ್ತಾರೆ. ಪಾಯಿಂಟ್ ನಾವು ನೋಡಿದ್ದು ಯಾವುದು ಇವತ್ತಿನಲ್ಲಿ ಈ ವಿಡಿಯೋದಲ್ಲಿ? ಟರ್ಮ್ಸ್ ಆಫ್ ಕ್ರೆಡಿಟ್ ಅಂತ. ಟರ್ಮ್ಸ್ ಅಂತಂದರೆ ಕೆಲವೊಂದು ಸರ್ಟೆನ್ ಕಂಡೀಷನ್ಸ್ಗಳು. ಇಂಥ ಕಂಡೀಷನ್ಸ್ ಇರುತ್ತೆ, ಸಾಲ ತೆಗೆದುಕೊಳ್ಬೇಕು ಅಂತಂದರೆ ಇದನ್ನು ನೀವು ಫಾಲೋ ಮಾಡಬೇಕು ಅನ್ನೋ ರೀತಿ. ಎವ್ರಿ ಲೋನ್ ಅಗ್ರಿಮೆಂಟ್ ಸ್ಪೆಸಿಫೈಸ್ ಸರ್ಟೆನ್ ಕಂಡೀಷನ್ಸ್. ಇಂಟ್ರೆಸ್ಟ್ ರೇಟ್ ಎಷ್ಟು, ಕೊಲಾಟ್ರಲ್ ಯಾವುದು, ಡಾಕ್ಯುಮೆಂಟೇಷನ್ ಏನು ಬೇಕಾಗುತ್ತೆ, ಮೋಡ್ ಆಫ್ ರೀಪೇಮೆಂಟ್. ಇಷ್ಟು ಟರ್ಮ್ಸ್ಗಳು ಮುಖ್ಯವಾಗಿ ನಾವು ನೋಡೋದು ಸಾಲದ ಒಂದು ವಿಷಯ ಬಂದಾಗ.
ಕ್ರೆಡಿಟ್ ಬಗ್ಗೆ. ಇದಾದ್ಮೇಲೆ ಕ್ರೆಡಿಟ್ನಲ್ಲಿ 2 ಥರ ಮುಖ್ಯವಾದ ಸೆಕ್ಟರ್ಗಳಿದೆ. ಅದು ಯಾವುದು? ಫಾರ್ಮಲ್ ಮತ್ತೆ ಇನ್ಫಾರ್ಮಲ್. ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಸೆಕ್ಟರ್ಸ್ ಆಫ್ ಕ್ರೆಡಿಟ್. ಫಾರ್ಮಲ್ ಇನ್ಫಾರ್ಮಲ್ ಸೆಕ್ಟರ್ಸ್ ಆಫ್ ಕ್ರೆಡಿಟ್. ಈಗ ಒಂದು ಟೇಬಲ್ ಹಾಕ್ಕೊಂಡ್ರೆ ಒಳ್ಳೆಯದು. ಟೇಬಲ್ ಅಂತಂದರೆ ಈ ಥರ ಇಲ್ಲಿ ಮೊದಲನೇ ಕಾಲಮು ಫೀಚರ್. ಮೊದಲನೇ ಕಾಲಮಲ್ಲಿ ಫೀಚರ್ ಬರ್ಕೋಬೇಕಾಗತ್ತೆ. ಆ ಫೀಚರ್ ಫಾರ್ಮಲ್ ಸೆಕ್ಟರಲ್ಲಿ ಯಾವ ಥರ ಇರುತ್ತೆ ಅಂತ ಇದ್ರ ಕೆಳಗಡೆ ಬರೀತಾ ಹೋಗ್ತೇವೆ. ಅದಾದಮೇಲೆ ಇನ್ಫಾರ್ಮಲ್ ಸೆಕ್ಟರಲ್ಲಿ ಯಾವ ಥರ ಇರುತ್ತೆ. ಫಾರ್ಮಲ್ ಸೆಕ್ಟರ್, ಇನ್ಫಾರ್ಮಲ್ ಸೆಕ್ಟರ್. ಫಾರ್ಮಲ್ ಮತ್ತು ಇನ್ಫಾರ್ಮಲ್ಲು, ಆರ್ಗನೈಸ್ಡು, ಅನ್ಆರ್ಗನೈಸ್ಡು ಅಥವಾ ಇಂಥ ವಿಷಯಗಳು ಬಂದಾಗ ಒಂದು ವೇಳೆ ನೀವು ಇದಕ್ಕೆ ಆಗಿದ್ದರೆ ದಯವಿಟ್ಟು ಈಗಲೇ ಸರ್ಚ್ ಮಾಡಿ ಫಾರ್ಮಲ್ ಸೆಕ್ಟರ್ ಅಂತಂದರೆ ಏನು ಶಾರ್ಟ್ ಆಗಿ ಬರ್ಕೊಳ್ಳಿ. ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ. ಮೊದಲೊಂದು ಸಾರಿ ಎಕ್ಸ್ಪ್ಲೇನ್ ಮಾಡಿದ್ದು ನಾನು, ಹಾಗಾಗಿ ಮತ್ತೆ ಡೀಟೇಲ್ ಆಗಿ ಬರ್ಸ್ತಾ ಇಲ್ಲ. ಒಂದು ವೇಳೆ ಮರ್ತು ಹೋಗಿದೆ, ಗೊತ್ತಿಲ್ಲ ಅಂತಂದರೆ ಈಗಲೇ ಹುಡುಕಿ ಸರ್ಚ್ ಮಾಡಿ ಫಾರ್ಮಲ್ ಸೆಕ್ಟರ್, ಇನ್ಫಾರ್ಮಲ್ ಸೆಕ್ಟರ್ ನೋಡೋಣ, ಬರ್ಕೊಳ್ಳಿ. ಈಗ ಫೀಚರ್ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಅದು ಫಾರ್ಮಲ್ ಸೆಕ್ಟರಲ್ಲಿ ಯಾವ ಥರ ಇರುತ್ತೆ, ಇನ್ಫಾರ್ಮಲ್ ಸೆಕ್ಟರಲ್ಲಿ ಯಾವ ಥರ ಇರುತ್ತೆ ಕ್ರೆಡಿಟ್ಗೆ ಸಂಬಂಧಪಟ್ಟ ಹಾಗೆ. ಮೊದಲನೇದು ಸೋರ್ಸಸ್. ಫಾರ್ಮಲ್ ಸೆಕ್ಟರಿನ ಕ್ರೆಡಿಟ್ ಸೋರ್ಸು ಬ್ಯಾಂಕ್ಸ್ ಮತ್ತು ಕೋಆಪರೇಟಿವ್ಸ್, ಸಹಕಾರಿ ಸಂಘಗಳು, ಬ್ಯಾಂಕ್ಗಳು. ಇನ್ಫಾರ್ಮಲ್ ಅಂತಂದರೆ ಇಲ್ಲಿ ಯಾರಿರ್ತಾರೆ? ಮನಿ ಲೆಂಡರ್ಸು, ಟ್ರೇಡರ್ಸು, ಎಂಪ್ಲಾಯರ್ಸು, ಕೆಲಸ ಕೊಡೋರು, ರಿಲೇಟಿವ್ಸು ಅಥವಾ ಫ್ರೆಂಡ್ಸ್, ಇವರೆಲ್ಲ ಬರೋದು ಯಾವುದರಲ್ಲಿ? ಇನ್ಫಾರ್ಮಲ್ಲಿ. ಸೋರ್ಸ್ ಆಫ್ ಮನಿ ಮೊದಲನೇದು ಫಾರ್ಮಲಲ್ಲಿ ಬ್ಯಾಂಕ್ಸು, ಕೋಆಪರೇಟಿವ್ಸಿಂದ ನೀವು ಸಾಲ ತೆಗೆದುಕೊಂಡ್ರೆ ಫಾರ್ಮಲ್ಲು. ಫ್ರೆಂಡ್ಸು, ಮನಿ ಲೆಂಡರ್ಸು, ಟ್ರೇಡರ್ಸು, ಎಂಪ್ಲಾಯರ್ಸು ಇವರೆಲ್ಲ ಇನ್ಫಾರ್ಮಲ್. ಅದಾದಮೇಲೆ ಎರಡನೇದು ಸೂಪರ್ವಿಷನ್. ಇದರ ಮೇಲ್ವಿಚಾರಕರು ಯಾರಾಗಿರ್ತಾರೆ? ಇಲ್ಲಿ RBI ಫಾರ್ಮಲ್ ಸೆಕ್ಟರ್ನಲ್ಲಿ. ಇನ್ಫಾರ್ಮಲಲ್ಲಿ ನೋ ಆರ್ಗನೈಸೇಷನ್ ಸೂಪರ್ವೈಸಸ್ ದೇರ್ ಕ್ರೆಡಿಟ್ ಆಕ್ಟಿವಿಟಿ. ಯಾವುದೇ ಆರ್ಗನೈಸೇಷನ್ ಇಲ್ಲಿ ಕ್ರೆಡಿಟ್ ಆಕ್ಟಿವಿಟಿಯನ್ನು ಸೂಪರ್ವೈಸ್ ಮಾಡ್ತಾ ಇರೋದಿಲ್ಲ. ಓಕೆ, ಸೂಪರ್ವಿಷನ್ ಆಯಿತು. ಅದಾದ ನಂತರ ಮುಂದಿಂದು ಇಂಟ್ರೆಸ್ಟ್ ರೇಟ್ ಯಾವ ಥರ ಇರುತ್ತೆ ಫಾರ್ಮಲಲ್ಲಿ ಮತ್ತು ಇನ್ಫಾರ್ಮಲಲ್ಲಿ. ಇಂಟ್ರೆಸ್ಟ್ ರೇಟ್ ಅಂತಂದರೆ ಜನರಲಿ ಫಾರ್ಮಲ್ ಅಲ್ಲಿ ಲೋ, ಬಡ್ಡಿ ದರ ಲೋ ಆ್ಯಂಡ್ ರೀಸನೇಬಲ್, ಸಮರ್ಥವಾಗಿರುತ್ತೆ, ತರ್ಕಬದ್ಧವಾಗಿರುತ್ತೆ. ಅಂತಂದರೆ ಎಷ್ಟು ಪೇ ಮಾಡಬಹುದು ಅನ್ನೋ ರೀತಿ. ಲೋ ಮತ್ತು ರೀಸನೇಬಲ್ ಆಗಿರುತ್ತೆ ಫಾರ್ಮಲಲ್ಲಿ. ಇನ್ಫಾರ್ಮಲಲ್ಲಿ ಯೂಶುವಲಿ ವೆರಿ ಹೈ. ಎಷ್ಟು ಕೆಲವೊಂದು ಕಡೆ 60% ತನಕನೂ ವಿಧಿಸಿರ್ತಾರೆ. ಹೆಚ್ಚು ಜಾಸ್ತಿ ಇರುತ್ತೆ ಇನ್ಫಾರ್ಮಲಲ್ಲಿ. ಇಂಟ್ರೆಸ್ಟ್ ರೇಟು ಫಾರ್ಮಲಲ್ಲಿ ಕಡಿಮೆ, ಇನ್ಫಾರ್ಮಲಲ್ಲಿ ಜಾಸ್ತಿ. ಇದಾದ ನಂತರ ಅಬ್ಜೆಕ್ಟಿವ್ ಏನು? ಫಾರ್ಮಲಲ್ಲೂ ಪ್ರಾಫಿಟ್ ಮೇಕಿಂಗ್ ಇರುತ್ತೆ. ಹೌದು, ಬ್ಯಾಂಕ್ಗಳಿಗೆ ಪ್ರಾಫಿಟ್ ಆಗದೆ ನಡೆಯೋದಿಲ್ಲ ಅಲ್ವಾ? ಪ್ರಾಫಿಟ್ ಮೇಕಿಂಗ್, ಬಟ್ ಆಲ್ಸೋ ಮಾನಿಟರ್ಡ್ ಫಾರ್ ಸೋಷಿಯಲ್ ವೆಲ್ಫೇರ್ ಸಹ ಇಂಪಾರ್ಟೆಂಟು ಫಾರ್ಮಲಲ್ಲಿ. RBI ಮೇಲ್ವಿಚಾರಣೆ ಮಾಡುತ್ತೆ.
ಸೋಷಿಯಲ್ ವೆಲ್ಫೇರ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಆದರೆ ಇನ್ಫಾರ್ಮಲ್ ಅಲ್ಲೇನು ಪ್ಯೂರ್ಲಿ ಪ್ರಾಫಿಟ್, ಕಂಪ್ಲೀಟ್ ಆಗಿ ಲಾಭೋದ್ದೇಶವನ್ನು ಇಟ್ಕೊಂಡಿರೋರು, ಪ್ಯೂರ್ಲಿ ಪ್ರಾಫಿಟ್. ಮತ್ತೆ ಆಫನ್ ಯೂಸ್ unfair means to get money back. Unfair means to get money back ಅಂತಂದ್ರೆ ಅನ್ಯಾಯಕರ ಹಾದಿಯನ್ನು ಸಹ ಇವರು ಫಾಲೋ ಮಾಡಬಹುದು. ಇವರಲ್ಲಿ ಪ್ರಾಫಿಟ್ ಪರ್ಪಸ್ ಇಂದ ಮಾಡ್ತಾ ಇರ್ತಾರೆ ಇನ್ಫಾರ್ಮಲ್ ಅಲ್ಲಿ. ಮತ್ತೆ ಈಗ ನೀವು ಕೇಳಿರಬಹುದಲ್ವಾ, ಕೆಲವೊಂದು ದೊಡ್ಡ ದೊಡ್ಡ ಸಿಟಿಗಳೆಲ್ಲ ರೌಡಿಗಳನ್ನು ಕಳಿಸಿ ಮಾಡ್ತಾರೆ, ಸಾಲವನ್ನು ವಾಪಸ್ಸು ಕೊಡಿ ಅಂತ ಬೆದರಿಕೆ ಹಾಕೋದು, ಅದೆಲ್ಲ ಮಾಡ್ತಾ ಇರ್ತಾರೆ. ಇದು ಅರ್ಥ ಮಾಡ್ಕೊಂಡಿದ್ರಿ ಅಂದ್ಕೊಳ್ತೇನೆ. ಮೊದಲನೇದು ಟರ್ಮ್ಸ್ ನೋಡಿದ್ವಿ, ಯಾವ್ಯಾವ ಟರ್ಮ್ ಇರುತ್ತೆ ಅಂತ. ಟರ್ಮ್ಸ್ ಅಂತಂದರೆ ಕಂಡೀಷನ್ಸ್, ಇಂಟ್ರೆಸ್ಟ್ ರೇಟು, ಕೊಲ್ಯಾಟ್ರಲ್ಲು, ಡಾಕ್ಯುಮೆಂಟೇಷನ್ನು, ಮೋಡ್ ಆಫ್ ರೀಪೇಮೆಂಟ್. ಅದಾದಮೇಲೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಸೆಕ್ಟರ್ ಕ್ರೆಡಿಟ್ಸ್ ನಡುವೆ ಡಿಫ್ರೆನ್ಸ್ ಏನು? ಒಂದು ಫಾರ್ಮಲ್ ಅಂತಂದರೆ ಬ್ಯಾಂಕ್ಸು, ಕೋಆಪರೇಟಿವ್ ಸೋರ್ಸ್ಗಳು. ಇನ್ಫಾರ್ಮಲಲ್ಲಿ ಮನಿ ಲೆಂಡರ್ಸು, ಟ್ರೇಡರ್ಸು, ಎಂಪ್ಲಾಯರ್ಸು, ರಿಲೇಟಿವ್ಸು, ಫ್ರೆಂಡ್ಸ್. ಫಾರ್ಮಲ್ ಸೂಪರ್ವೈಸ್ ಮಾಡೋದು ಯಾರು? RBI. ಇನ್ಫಾರ್ಮಲಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್ ಅಂತ ಇರೋದಿಲ್ಲ. ಇಂಟ್ರೆಸ್ಟ್ ರೇಟು ಫಾರ್ಮಲಲ್ಲಿ ಜನರಲಿ ಲೋ ಮತ್ತು ರೀಸನೇಬಲ್ ಆಗಿರುತ್ತೆ. ಇನ್ಫಾರ್ಮಲಲ್ಲಿ ಯೂಶ್ವಲಿ ವೆರಿ ಹೈ. ಆಬ್ಜೆಕ್ಟಿವ್ ಫಾರ್ಮಲ್ದು ಪ್ರಾಫಿಟ್ ಮೇಕಿಂಗ್ ಹೌದು, ಆದರೆ ಮಾನಿಟರ್ಡ್ ಫಾರ್ ಸೋಷಿಯಲ್ ವೆಲ್ಫೇರ್. ಈಗ ಚಿಕ್ಕ ಫಾರ್ಮರ್ಸ್ಗಳಿಗೆ, SMEಗಳಿಗೂ ಸಹ ಇದರಿಂದ ಸಾಲ ಸಿಗುತ್ತೆ. ಆದರೆ ಇನ್ಫಾರ್ಮಲಲ್ಲಿ ಪ್ಯೂರ್ಲಿ ಪ್ರಾಫಿಟ್. ಆಫನ್ ಯೂಸ್ ಅನ್ಫೇರ್ ಮೀನ್ಸ್ ಟು ಗೆಟ್ ಮನಿ ಬ್ಯಾಕ್. ಅನ್ಫೇರ್ ಆಗಿ ಕ್ರಮಗಳನ್ನು ಅವರು ಮಾಡ್ತಾ ಇರಬಹುದು. ಅವ್ರಿಗೆ ಬೇಕಾಗಿರೋ ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಅನ್ಯಾಯದ ದಾರಿಯನ್ನು ಹಿಡಿಬಹುದು ಅವರು. ಮತ್ತು ಕೆಲವೊಂದು ಸರಿ ಏನಾಗುತ್ತೆ, ಕೊಲ್ಯಾಟ್ರಲ್ ಇರೋದಿಲ್ಲ. ಕೊಲ್ಯಾಟ್ರಲ್ ಇಲ್ಲದೆ ಇರೋ ಒಂದು ಸಂದರ್ಭದಲ್ಲಿ ಆವಾಗ ಅದರಿಂದ ಸಾಲ ಪಡ್ಕೊಳ್ಳಿಕ್ಕೆ ಆಗಲ್ಲ ಅಲ್ವಾ. ಕೊಲ್ಯಾಟ್ರಲ್ ಇಲ್ಲದೆ ಇದ್ರೆ ಸಾಲ ಸಿಕ್ಕೋದಿಲ್ಲ. ಈ ಸಂದರ್ಭದಲ್ಲಿ ಬರುವಂಥ ಕಾನ್ಸೆಪ್ಟ್ ಯಾವುದು? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, SHGಗಳು ಅಂತ ಕರೀತೇವೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, SHGs ಫಾರ್ ದಿ ಪುವರ್ ಪೀಪಲಿಗೋಸ್ಕರ ಇರೋದು. ಇದು ಮುಖ್ಯವಾಗಿ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ. ಆ ಕಡೆನೂ ಇದು ನೋಡ್ಬೋದು. ಓವರ್ಕಮ್ ಪ್ರಾಬ್ಲಮ್ ಆಫ್ ಲ್ಯಾಕ್ ಆಫ್ ಕೊಲ್ಯಾಟ್ರಲ್. ಕೊಲ್ಯಾಟ್ರಲ್ ಇಲ್ಲದಿದ್ರೆ ಏನಾಗುತ್ತೆ? ಸಿಗೋದಿಲ್ಲ ಲೋನು. ವಿಚ್ ಪ್ರಿವೆಂಟ್ಸ್ the poor from getting bank loans. SHGs have emerged. ಲ್ಯಾಕ್ ಆಫ್ ಕೊಲ್ಯಾಟ್ರಲ್ ಅನ್ನುವಂಥ ಸಮಸ್ಯೆ. ಅಡಮಾನ ಇಲ್ಲ ಸಾಲ ತೆಗೆದುಕೊಳ್ಳಿಕ್ಕೆ ಹೋದರೆ. ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ SHGಗಳು ಹೆಲ್ಪ್ ಮಾಡುತ್ತೆ. ನೋಡಿ ಇಲ್ಲಿ ಸ್ಟ್ರಕ್ಚರ್ ಹೇಗಿರುತ್ತೆ SHGಗಳದ್ದು. ಸ್ಟ್ರಕ್ಚರ್ ಸಾಮಾನ್ಯವಾಗಿ ಟಿಪಿಕಲಿ consists of 15 to 20 ಮೆಂಬರ್ಸ್, 15 to 20 ಮೆಂಬರ್ಸ್. ಯೂಶುವಲಿ ವಿಮೆನ್, ಯೂಶುವಲ್ ಆಗಿ ಹೇಳ್ತಾ ಇರೋದು, ಯೂಶುವಲಿ ವಿಮೆನ್ ಹೂ ಮೀಟ್ and save regularly. ಅಂದರೆ ಆವಾಗ ಭೇಟಿಯಾಗಿ ಮೀಟಿಂಗ್ ನಡೆಸ್ತಾ ಸೇವ್ ಮಾಡ್ತಾ ಇರೋದು. ಈಗ ಏನು ಮಾಡಬಹುದು, ಇದರಲ್ಲಿ ಫಂಕ್ಷನ್ ಏನಿರುತ್ತೆ, ಎಲ್ಲ ಸೇರಿ ಸೇವ್ ಮಾಡಿರ್ತಾರಲ್ವಾ, ಫಂಕ್ಷನ್
members, the members are SHGA members can take small loans from the group savings. ಎಲ್ಲ ಇಡೀ ಗುಂಪು ಸೇರಿ ಒಟ್ಟಾರೆ ಏನು ಸೇವ್ ಮಾಡಿರ್ತಾವಲ್ವ ಅದರಲ್ಲಿ ಸ್ಮಾಲ್ ಲೋನ್ಗಳನ್ನು ಮೆಂಬರ್ಸ್ ಪಡಿಬಹುದು. ಮೆಂಬರ್ಸ್ ಕ್ಯಾನ್ ಟೇಕ್ ಸ್ಮಾಲ್ ಲೋನ್ಸ್ ಫ್ರಾಮ್ ದಿ ಗ್ರೂಪ್ಸ್ ಸೇವಿಂಗ್ಸ್ ಎಟ್ ಲೋ ಇಂಟ್ರೆಸ್ಟ್. ಕಡಿಮೆ ಬಡ್ಡಿ ದರ ಇರುತ್ತೆ, ಲೋ ಇಂಟ್ರೆಸ್ಟ್. ಮತ್ತೆ ಆಫ್ಟರ್ a year or two, 1 ವರ್ಷ ಅಥವಾ 2 ವರ್ಷ ಆದಮೇಲೆ ಈ ಥರ ರೆಗ್ಯುಲರ್ ಆಗಿ ಸೇವ್ ಮಾಡ್ತಾ ಇದ್ರೆ, ಟು ಆಫ್ ರೆಗ್ಯುಲರ್ ಸೇವಿಂಗ್ the group becomes eligible for banking loans without individual collateral. HGಗಳ ಬಗ್ಗೆ ಮುಂದೆ ನಾವು ಸೋಷಿಯಲ್ ಕ್ಯಾಪಿಟಲ್ ಅನ್ನುವಂಥ ಕಾನ್ಸೆಪ್ಟ್ ಮುಂದೆ ಬರುತ್ತೆ, ಅಲ್ಲಿ ಡೀಟೇಲ್ ಆಗಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಡೀಟೇಲ್ ಆಗಿ. ಈಗ ಸದ್ಯಕ್ಕೆ ಇಷ್ಟನ್ನು ಬರೆದಿಟ್ಕೊಳ್ಳಿ. ಮೆಂಬರ್ಸ್ ಕ್ಯಾನ್ ಟೇಕ್ ಸ್ಮಾಲ್ ಲೋನ್ಸ್ ಫ್ರಾಮ್ ದ ಗ್ರೂಪ್ ಸೇವಿಂಗ್ಸ್ ಎಟ್ ಲೋ ಇಂಟ್ರೆಸ್ಟ್. ಅದಾದಮೇಲೆ ಆಫ್ಟರ್ ಅ ಇಯರ್ ಆರ್ ಟೂ ಆಫ್ ರೆಗ್ಯುಲರ್ ಸೇವಿಂಗ್ ಗ್ರೂಪ್ ಬಿಕಮ್ಸ್ ಎಲಿಜಿಬಲ್ ಫಾರ್ ಬ್ಯಾಂಕಿಂಗ್ ಲೋನ್ಸ್ ವಿತೌಟ್ ಇಂಡಿವಿಜುವಲ್ ಕೊಲ್ಯಾಟ್ರಲ್. ಕೊಲ್ಯಾಟ್ರಲ್ ಇಲ್ಲದೇನೆ ಬ್ಯಾಂಕಿಂಗ್ ಲೋನನ್ನು ಪಡ್ಕೋಬಹುದು. ಮತ್ತು ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ? ಸೋಷಿಯಲ್ ಇಂಪ್ಯಾಕ್ಟ್ ಅಂತಂದರೆ SHGs ಹೆಲ್ಪ್ ಮಾಡುತ್ತೆ. ಹೆಲ್ಪ್ ವಿಮೆನ್ ಬಿಕಮ್ ಫಿನಾನ್ಷಿಯಲಿ ಸೆಲ್ಫ್ ರಿಲಯಂಟ್ ಆತ್ಮನಿರ್ಭರ ಆಗೋದು, ಸ್ವಾವಲಂಬಿಗಳಾಗೋದು, ಆರ್ಥಿಕ ಸ್ವಾವಲಂಬನೆ ಸಾಧಿಸಲಿಕ್ಕೆ ಸೆಲ್ಫ್ ರಿಲಯಂಟ್ and provide platform to discuss social issues like health, nutrition and domestic violence etc. ಒಂದು ಫಿನಾನ್ಷಿಯಲಿ ಸೆಲ್ಫ್ ರಿಲಯಂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಇದಕ್ಕೊಂದು ಮಹಿಳೆಯರಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳನ್ನು ಚರ್ಚಿಸಲಿಕ್ಕೆ, ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ವೇದಿಕೆಯನ್ನು ಇದು ಕಲ್ಪಿಸಿಕೊಡುತ್ತೆ. ಇದು SHGಗಳ ಪಾತ್ರ. ಇವಿಷ್ಟು ಮುಖ್ಯವಾಗಿ ಈ ಚಾಪ್ಟರ್ನಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶಗಳು. ಇದರಲ್ಲಿ ಮತ್ತೆ ಬೇರೆ ಏನೇನು ಟಾಪಿಕ್ಗಳಿದೆ ನೋಡ್ಲಿಕ್ಕೆ ಹೊರಟ್ರೆ, ಇದನ್ನು ನೋಡಿದ್ದೀವಿ ನಾವು ಅಲ್ವಾ. ಮನಿ ಡೆಪಾಸಿಟ್ಸ್ ನೋಡಾಯಿತು, ಚೆಕ್ಸ್ ಬಗ್ಗೆ ನೋಡಾಯಿತು. ಚಾಪ್ಟರ್ನ ಓದಿ ಒಂದ್ಸಾರಿ ವಿಡಿಯೋ ನೋಡಿ ಆದಮೇಲೆ 2 ಡಿಫ್ರೆಂಟ್ ಕ್ರೆಡಿಟ್ ಸಿಚುವೇಶನ್ಸ್, ಇನ್ಫಾರ್ಮಲ್, ಫಾರ್ಮಲ್, ಟರ್ಮ್ಸ್ ಆಫ್ ಕ್ರೆಡಿಟ್ ನೋಡಿದ್ದೀವಿ, ಕ್ರೆಡಿಟ್ ಅರೇಂಜ್ಮೆಂಟ್, ಲೋನ್ಸ್ ಫ್ರಾಮ್ ಕೋಆಪರೇಟಿವ್ಸ್, ಫಾರ್ಮಲ್ ಸೆಕ್ಟರ್ ಕ್ರೆಡಿಟ್. ಅಂಕಿಅಂಶಗಳ ಬಗ್ಗೆ ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ. ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಸೆಕ್ಟರ್ ಲೋನ್ಗಳ ಬಗ್ಗೆ ಬೇಸಿಕ್ ಆಗಿ ತಿಳ್ಕೊಳ್ಳಿ. ನಂಬರ್ಸು ಅದೆಲ್ಲ ಈಗಲೇ ಬೇಡ, ಮೊದಲು ಕಾನ್ಸೆಪ್ಟ್, ಆಮೇಲೆ ಡೇಟಾ ಆ್ಯಡ್ ಮಾಡ್ತಾ ಹೋಗ್ತೇವೆ. ಎಷ್ಟು ಬೇಕೋ ಅಷ್ಟೇ ಡೇಟಾ ಆ್ಯಡ್ ಮಾಡ್ತೇವೆ. ಫಾರ್ಮಲ್ಲು, ಇನ್ಫಾರ್ಮಲ್
ನೋಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಪೂವರ್ ಪೀಪಲ್ಗಳಿಗೋಸ್ಕರ ಇರೋದು, ಹೆಲ್ಪ್ ಮಾಡುತ್ತೆ ಅವರಿಗೆ. ಗ್ರಾಮೀಣ ಬ್ಯಾಂಕ್ ಅಂತಿದೆ. ಇಷ್ಟನ್ನು ಇನ್ನು ನೆಕ್ಸ್ಟ್ ಚಾಪ್ಟರ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಗ್ಲೋಬಲೈಸೇಷನ್ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾದ್ಮೇಲೆ ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಕೊಡ್ತೇನೆ ನಾನು, ಅದರ ಬಗ್ಗೆ ನೀವೇ ಹೋಮ್ವರ್ಕ್ ಮಾಡಿ ಏನು ಅಂತ ತಿಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಅದು. ಹೇಳಿರಬಹುದು ಮೊದಲು ಫಿನಾನ್ಷಿಯಲ್ ಇನ್ಕ್ಲೂಷನ್, ಸರ್ಚ್ ಮಾಡಿ ಬರೆದಿಟ್ಕೊಳ್ಳಿ. ಫಿನಾನ್ಷಿಯಲ್ ಇನ್ಕ್ಲೂಷನ್ ಕನ್ನಡದಲ್ಲಿ ಬೇಕಿದ್ರು ಬರೆದಿಟ್ಕೋಬಹುದು. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದ್ರೆ ಏನು ಮೊದಲನೇದು. ಅದಾದಮೇಲೆ ಡೆಟ್ ಟ್ರ್ಯಾಪ್, ಅರ್ಥ ಗೊತ್ತಿದೆ ಆದರೆ ಶಬ್ದಗಳಲ್ಲಿ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಬರಬೇಕಲ್ವಾ. ಯು ನೋ ದ ಮೀನಿಂಗ್ ಬಟ್ ಯು ನೀಡ್ ಟು ಎಕ್ಸ್ಪ್ಲೇನ್ ಇಟ್ ಇನ್ ರೈಟ್ ವರ್ಡ್ಸ್. ಹಾಗಾಗಿ ಅದಕ್ಕೆ ನೀವು ಸರ್ಚ್ ಮಾಡಿ ಅದರ ಅರ್ಥವನ್ನು ಅಥವಾ ಒಂದು ಸೆಂಟೆನ್ಸನ್ನು ಬರೆದಿಟ್ಕೊಳ್ಳಿ ಸಿಂಪಲ್ ಆಗಿ. ಡೆಟ್ ಟ್ರ್ಯಾಪ್, ಸದ್ಯಕ್ಕೆ ಇದು 2 ಇರಲಿ, 2 ಬಗ್ಗೆ ಬರೆದಿಟ್ಕೊಳ್ಳಿ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್.